ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಳೆಗಾಲ ಶುರುವಾಯಿತು, ಮಕ್ಕಳಿಗೆ ಶಾಲೆ ಕೂಡ ಶುರುವಾಯಿತು. ಬೆಳಿಗ್ಗೆ ತಿಂಡಿಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ಗೆ ಕಳಿಸ್ಲಿಕ್ಕೆ, ಸಂಜೆ ಟೀ ಟೈಮಿಗೆಲ್ಲ ಇದು ಸೂಪರ್ ಆಗುತ್ತೆ. ಒಂದು ಸಾರಿ ಆದರೂ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುವಂತಹ ಈ ಮಂಗಳೂರು ಬನ್ಸನ್ನು ಗೋಧಿ ಹಿಟ್ಟಿನಿಂದ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಮಗೆ ಬೇಕಾದ್ದು ಬಾಳೆಹಣ್ಣು. ನಾನು ಇದೇ ರೀತಿ ಸಣ್ಣ ಸಣ್ಣ ಒಂದು 4 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ದೊಡ್ಡ ಬಾಳೆಹಣ್ಣು ಆದರೆ ಒಂದು 2 ಬಾಳೆಹಣ್ಣು ಸಾಕು. ಇದು ಸಣ್ಣ ಸಣ್ಣ ಬಾಳೆಹಣ್ಣಾದ್ರಿಂದ ಸ್ವಲ್ಪ ಹಣ್ಣಾಗಿರುವ ಬಾಳೆಹಣ್ಣಾದರೂ ಆಗುತ್ತೆ. ಮತ್ತು ನಮಗೆ ಬೇಕಾದ್ದು 1 ಕಪ್ಪು ಮೊಸರು. ಇದಕ್ಕೆ ನಾವು ನೀರನ್ನು ಸೇರಿಸಲಿಕ್ಕಿಲ್ಲ, ಮೊಸರಲ್ಲೇ ನಾವು ಇದನ್ನು ಕಲಸ್ಕೋಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಫಸ್ಟಿಗೆ ತೆಗೆದಿಟ್ಟಿರುವಂತಹ ಬಾಳೆಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮತ್ತು ಮೊಸರು ಮತ್ತು ಬಾಳೆಹಣ್ಣನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಫೈನಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನೀರು ನಾವು ಇದಕ್ಕೆ ಚೂರು ಸಹ ಸೇರಿಸಲಿಕ್ಕಿಲ್ಲ. ನೋಡಿ, ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. 1 ಕಪ್ಪು ಮೊಸರನ್ನು ಸಹ ಹಾಕ್ತಾಯಿದ್ದೀನಿ. ಇನ್ನಿದನ್ನು ಫೈನಾಗಿ ನಮಗೆ ಗ್ರೈಂಡ್ ಮಾಡಿಕೊಂಡು ತರೋಣ. ನೋಡಿ, ಇದೇ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಗ್ರೈಂಡ್ ಮಾಡಿರುವಂತಹ ಮಿಕ್ಸನ್ನು ಬೇರೆ ಒಂದು ಪಾತ್ರೆಗೆ ಹಾಕೋಣ. ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸಹ ಸ್ವಲ್ಪ ಸಹ ನೀರು ಇದಕ್ಕೆ ಸೇರಿಸಬಾರ್ದು. ಈ ಮಿಕ್ಸಲ್ಲೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇನ್ನು ನಾವು ಇದಕ್ಕೆ ಒಂದು 1/4 ಚಮಚದಷ್ಟು ಅಡುಗೆ ಸೋಡವನ್ನು ಸೇರಿಸಬೇಕು. ನಾನಿವಾಗ ಒಂದು 1/4 ಚಮಚದಷ್ಟು ಅಡುಗೆ ಸೋಡವನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ನೋಡಿ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ. ಇನ್ನು ನಮಗೆ ಟೇಸ್ಟಿಗೆ ಬೇಕಾದಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ನಾನಿವಾಗ 3 ಚಮಚ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಸೇರಿಸ್ಕೋಬೋದು. ಸ್ವಲ್ಪ ಸ್ವೀಟ್ ಕಮ್ಮಿ ಸಾಕಂದರೆ ಸ್ವಲ್ಪ 3 ಅಥವಾ 4 ಚಮಚ ಸಕ್ಕರೆಯನ್ನು ಹಾಕ್ಬೋದು. ಅದೇ ರೀತಿ ಒಂದು ಅರ್ಧ ಚಮಚ ಜೀರಿಗೆಯನ್ನು ಸಹ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಡುಗೆ ಸೋಡಾ, ಉಪ್ಪು, ಸಕ್ಕರೆ, ಜೀರಿಗೆ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಇನ್ನಿದಕ್ಕೆ 2 ಕಪ್ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲು ನಿಮಗೆ ಮೈದಾ ಹಿಟ್ಟಲ್ಲಿ ಸಹ ಮಾಡ್ಬೋದು. ಸಾಮಾನ್ಯ ಮೈದಾ ಹಿಟ್ಟಲ್ಲೇ ಮಂಗಳೂರು ಬನ್ಸ್ ಮಾಡೋದು. ನಾನಿವಾಗ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. 2 ಕಪ್ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಗಂಟಿಲ್ಲದೆ ಇದೇ ರೀತಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಬೇಕಂದರೆ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನಮಗೆ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸಹ ಸೇರಿಸಿ ನಮಗೆ ಮಿಕ್ಸ್ ಮಾಡ್ಕೋಬೋದು. ಫಸ್ಟಿಗೆ ಈ ಮಿಕ್ಸಲ್ಲೇ ಮಿಕ್ಸ್ ಮಾಡಬೇಕು. ನಾನು ಹೇಳ್ದೆಲ್ಲ ಒಂದು ಚೂರು ಸಹ ನಾವು ನೀರನ್ನು ಸೇರಿಸಲಿಕ್ಕಿಲ್ಲ. ಇದೇ ರೀತಿ ಗಂಟಿಲ್ಲದೆ ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ ಆ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಸ್ವಲ್ಪ ನೀರು ಜಾಸ್ತಿ ಇದೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಕಲಿಸಿ ನೋಡಿ, ಈ ಹದಕ್ಕೆ ಬರಬೇಕು. ನಾವು ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಹಿಟ್ಟು ಲೂಸಾಗಿ ಇರಬೇಕು, ತುಂಬ ಗಟ್ಟಿ ಇರಬಾರ್ದು. ಯಾಕಂದರೆ ಬನ್ಸ್ ನಮ್ಮದು ಹಾರ್ಡ್ ಆಗುತ್ತೆ. ಈ ಹದಕ್ಕೆ ಇದ್ದು ಕೈಯನ್ನು ಸ್ವಲ್ಪ ನೀರಲ್ಲಿ ಮುಳುಗಿಸಿ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ರೀತಿ ಕೈಯಲ್ಲಿ ತೆಗೆದ್ರೆ ನಮಗೆ ಅದನ್ನು ರೋಲ್ ಮಾಡಲಿಕ್ಕೆ ಆಗಬೇಕು. ಇನ್ನು ಇದನ್ನು ಕವರ್ ಮಾಡಿ 7 ರಿಂದ 8 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಬೆಳಿಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿ ಹಿಟ್ಟನ್ನು ಕಲಸಿ ಇಡಬೇಕು. ಸಂಜೆ 4 ಗಂಟೆಗೆ ಮಾಡೋದಾದರೆ ಬೆಳಿಗ್ಗೆನೇ ಇದೇ ರೀತಿ ಹಿಟ್ಟನ್ನು ಕಲಸಿ ಇಟ್ಟು ಸಂಜೆ ನಮಗೆ ಮಾಡ್ಬೋದು. 7 ರಿಂದ 8 ಗಂಟೆ ರೆಸ್ಟ್ ಆಗಬೇಕು. ನಾನಿವಾಗ ರಾತ್ರಿ ಕಲಸಿ ಇಟ್ಟಿದ್ದೆ ಬೆಳಿಗ್ಗೆ ತಿಂಡಿಗೋಸ್ಕರ. ಬೆಳಿಗ್ಗೆ ಆಗುವಾಗ ಹಿಟ್ಟೆಲ್ಲ ಚೆನ್ನಾಗಿ ಇದೇ ರೀತಿ ಸಾಫ್ಟ್ ಆಗಿದೆ. ಇನ್ನು ಈ ಹಿಟ್ಟನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಇಲ್ಲ. ಕೈಯನ್ನು ಸ್ವಲ್ಪ ನೀರಲ್ಲಿ ಮುಳುಗಿಸಿ ಒಂದು ಸೈಡಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗಿಬೇಕು. ಹಿಟ್ಟು ತೆಗೆಯುವಾಗ ನಾವೊಂದು ಚಪಾತಿ ಎಲ್ಲ ಮಾಡುವಾಗ ತೆಗೆಯುವಷ್ಟು ಹಿಟ್ಟನ್ನು ತೆಗಿಬೇಕು. ಸಣ್ಣ ರೋಲಲ್ಲ, ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ಇದೇ ರೀತಿ ಇಷ್ಟು ಹಿಟ್ಟನ್ನು ತೆಗಿಬೇಕು. ಇನ್ನು ಇದನ್ನೊಂದು ಪೂರಿ ಎಲ್ಲ ನಾವು ಮಾಡ್ತೀವಲ್ಲ ಆ ಸೈಜಿಗೆ ರೋಲ್ ಮಾಡಿ ತಗೋಬೇಕು. ತುಂಬ ಸಪೂರ ಆಗಬಾರ್ದು. ಸಪೂರ ಆದರೆ ನಮ್ಮದು ಬನ್ಸ್ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ದಪ್ಪದಲ್ಲೇ ನಾವು ಇದನ್ನು ರೋಲ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾನು ರೋಲ್ ಮಾಡಿದ್ದೀನಿ. ಈ ಒಂದು ಸೈಜಲ್ಲಿ ಇರಬೇಕು. ನೋಡಿ, ಇಷ್ಟು ದಪ್ಪದಲ್ಲಿ ಇರಬೇಕು. ಇದೇ ರೀತಿ ನಮಗೆ ಉಳಿದಿರುವ ಎಲ್ಲ ಹಿಟ್ಟನ್ನು ನಮಗೆ ರೋಲ್ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು
ನಾವು ಹಿಟ್ಟು ತೆಗೆಯುವಾಗ ಮಿಕ್ಸ್ ಮಾಡಲಿಕ್ಕಿಲ್ಲ. ಒಂದು ಸರ್ತಿ ನಾವು ಮಿಕ್ಸ್ ಮಾಡಿ ಇಟ್ಟಿರುವ ಹಿಟ್ಟನ್ನು ಸೈಡಿಂದ ಇದೇ ರೀತಿ ನಮಗೆ ಬೇಕಾದಷ್ಟು ಹಿಟ್ಟನ್ನು ಮಾತ್ರ ತೆಗೆದು ಇದೇ ರೀತಿ ಎಲ್ಲ ರೋಲ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ನಮಗೆ ಒಂದು ಪಾನ್ ಬಿಸಿ ಆಗಲಿಕ್ಕೆ ಇಟ್ಟು ಪಾನ್ ಚೆನ್ನಾಗಿ ಬಿಸಿ ಆದಮೇಲೆ ನಮ್ಮದು ಬನ್ಸು ಮುಳುಗುವಷ್ಟು ಎಣ್ಣೆಯನ್ನು ಹಾಕಬೇಕು. ನಾವು ಚೆನ್ನಾಗಿ ಮುಳುಗಬೇಕು, ಆವಾಗ ಮಾತ್ರ ಅದು ಚೆನ್ನಾಗಿ ಉಬ್ಬಿ ಬರೋದು. ಮತ್ತು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಮೀಡಿಯಮ್ ಫ್ಲೇಮ್ಗೆ ಇಟ್ಟು ನಾವು ರೋಲ್ ಮಾಡಿ ಇಟ್ಟಿರುವಂತಹ ಬನ್ಸನ್ನು ಎಣ್ಣೆಗೆ ಇದೇ ರೀತಿ ಹಾಕಬೇಕು. ಫುಲ್ ಒಳಗಡೆ ಎಣ್ಣೆಯಲ್ಲಿ ಮುಳುಗಬೇಕು. ನೋಡಿ, ಇನ್ನಿದನ್ನು ಮುಟ್ಲಿಕ್ಕಿಲ್ಲ. ಒಂದು 2-3 ಸೆಕೆಂಡ್ ನಾವು ಇದೇ ರೀತಿ ಬಿಟ್ಟರೆ ನಮ್ಮದು ಬನ್ಸ್ ತನ್ನಷ್ಟಕ್ಕೆ ಉಬ್ಬಿ ಮೇಲೆ ಬರುತ್ತೆ. ನೋಡಿ, ನೋಡ್ತಾ ಇರಿ, ತನ್ನಷ್ಟಕ್ಕೆ ಇದು ಉಬ್ಬಿ ಮೇಲೆ ಬರುತ್ತೆ. ಇದೇ ರೀತಿ ಉಬ್ಬಿ ಬಂದಾದ ಮೇಲೆ ನಾವು ಸ್ಲೈಟಾಗಿ ಇದೇ ರೀತಿ ಇದನ್ನು ಮಗಚಿ ಹಾಕಬೇಕು. ಆವಾಗ ಎರಡೂ ಸೈಡ್ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ನಾವು ಪೂರಿ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಉಬ್ಬಿ ಬರುತ್ತೆ. ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಿ ಇದೇ ರೀತಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಈ ಬನ್ಸನ್ನು ನಮಗೆ ತೆಗಿಬೋದು. ಅದೇ ರೀತಿ ನಾವು ರೋಲ್ ಮಾಡಿ ಇಟ್ಟಿರುವಂತಹ ಉಳಿದಿರುವ ಬನ್ಸನ್ನೆಲ್ಲ ಇದೇ ರೀತಿ ನಮಗೆ ಬೇಗ ಬೇಗ ಫ್ರೈ ಮಾಡಿ ತೆಗಿಬೋದು. ನೋಡಿ, ಫಸ್ಟಿಗೆ ನಾನು ಹೇಳ್ದಲ್ಲ, ಹಾಕಿದ ಮೇಲೆ ಅದನ್ನು ಟಚ್ ಮಾಡಲಿಕ್ಕಿಲ್ಲ. ಒಂದು 2-3 ಸೆಕೆಂಡ್ ಆದ ತಕ್ಷಣ ತನ್ನಷ್ಟಕ್ಕೆ ಇದೇ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಆಮೇಲೆ ನಾವು ಇದನ್ನು ಮಗಚಿ ಹಾಕಬೇಕು. ಮಗಚಿ ಹಾಕಿ ಎರಡೂ ಸೈಡು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ನಮಗೆ ತೆಗಿಬೋದು. ಒಂದು ಸರ್ತಿ ರೋಲ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಮಗೆ ಬನ್ಸನ್ನು ಮಾಡ್ಬೋದು. ಸೂಪರ್ ಟೇಸ್ಟಿಯಾಗಿರುವಂತಹ ನಮ್ಮದು ಮಂಗಳೂರು ಬನ್ಸು, ಅದು ಸಹ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಬನ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಬರೀ ಟೀ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ಅಥವಾ ನಿಮಗೆ ಚಟ್ನಿ ಸಾಂಬಾರು ಜೊತೆ ಎಲ್ಲ ಸಖತ್ತಾಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.